Hello students, welcome to RH Chemistry. So in today's video we are going to discuss about KCET and NEET Final Point 2021 Amines multiple choice question part 2 ಅನ್ನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಪಾರ್ಟ್ 1 ನಲ್ಲಿ ಆಲ್ರೆಡಿ ನಾನು ಎಲ್ಲ ಎಕ್ಸಾಂಪಲ್ ಕ್ವಶನ್ ಡಿಸ್ಕಸ್ ಮಾಡಿದ್ದೀನಿ. ಇದರೊಳಗೆ ಡಿಲೀಟೆಡ್ ಪಾರ್ಟ್ ಅಂತಂದ್ರೆ ಓನ್ಲಿ ಡಯೋಸೋನಿಯಂ ಸಾಲ್ಟ್ ಇಂದ ಆದ್ಮೇಲೆ ಡಿಲೀಟ್ ಆಗಿದೆ. ಸೊ ಡಯೋಸೋನಿಯಂ ಸಾಲ್ಟ್ ಇಂದ ಆದ್ಮೇಲೆ ಬಹಳ ಕಡಿಮೆ ಕ್ವಶನ್ಸ್ ಅನ್ನ KCET ಮತ್ತು NEET ಕ್ವಶನ್ ನಲ್ಲಿ ಕೇಳಿದ್ದಾರೆ. ಸೊ ಅದ್ರ ಬಗ್ಗೆ ವರಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಸೊ ವೆರಿ ಇಂಪಾರ್ಟೆಂಟ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ಸೊ ಇದರ ಸಿನಾಪ್ಸಿಸ್ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಪ್ಲೀಸ್ ಗೋ ಥ್ರೂ ದಟ್ ಸಿನಾಪ್ಸಿಸ್. ಡೆಫಿನೆಟ್ಲಿ ಇಟ್ ಇಸ್ ಗೋಯಿಂಗ್ ಟು ಹೆಲ್ಪ್ ಯು. ಸೊ ಫಸ್ಟ್ ಕ್ವಶನ್ ನೋಡಿ, ಅಸಿಟಾಲ್ ಡಾಕ್ಸೈಮ್ ರಿಯಾಕ್ಟ್ಸ್ ವಿತ್ P2O5 ಟು ಗಿವ್. ಇಲ್ಲಿ ಒಂದು ಪಾಯಿಂಟ್ ಏನು ಅರ್ಥ ಮಾಡ್ಕೋಬೇಕು, P2O5 ಇಸ್ ಅ ರಿಮೆಂಬರ್ ಡಿಹೈಡ್ರೇಟಿಂಗ್ ಏಜೆಂಟ್. ಡಿಹೈಡ್ರೇಟಿಂಗ್ ಏಜೆಂಟ್ P2O5 ಏನಂದ್ರೇನು? ಡಿಹೈಡ್ರೇಟಿಂಗ್ ಏಜೆಂಟ್. ಅಸಿಟಾಲ್ ಡಾಕ್ಸೈಮ್ ಸ್ಟ್ರಕ್ಚರ್ ನಿಮ್ಗೆ ಗೊತ್ತಿದೆಯಾ? ಡೆಫಿನೆಟ್ಲಿ ಅಸಿಟಾಲ್ ಡಿಹೈಡ್ ವೆನ್ ಇಟ್ ರಿಯಾಕ್ಟ್ ವಿತ್ ಆಕ್ಸೈಮ್ ಯಾವ ಸ್ಟ್ರಕ್ಚರ್ ಫಾರ್ಮ್ ಆಗ್ತದೆ? CH3 CH ಡಬಲ್ ಬಾಂಡ್ NOH. ಇದು ಅಸಿಟಾಲ್ ಡಾಕ್ಸೈಮ್. ಸೊ ಇದರಿಂದ ವಾಟರ್ ಮಾಲಿಕ್ಯೂಲ್ನ ತೆಗಿರಿ. ವಾಟರ್ ಮಾಲಿಕ್ಯೂಲ್ ಎಲ್ಲಿಂದ ತೆಗೆಯೋದು? H here OH here ಅಂದ್ರೆ ಏನು ಉಳಿತೀಗ? CH3 CN ಉಳಿತು. CN ಉಳಿತು ಅಂತಂದ್ರೆ ಆನ್ಸರ್ ಏನಿದ್ರಲ್ಲಿ? ಸೊ ಮಿಥೈಲ್ ಸಯನೈಡ್. ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಫಸ್ಟ್ ಒನ್. ಟಾಟೋಮೆರಿಸಮ್ ಈಸ್ ಎಕ್ಸಿಬಿಟೆಡ್ ಬೈ. ಸೊ ಜನರಲಿ ನಮಗೆ ಗೊತ್ತಿದೆ ಟಾಟೋಮೆರಿಸಮ್ ಎಲ್ಲಿ ಎಕ್ಸಿಬಿಟ್ ಆಗ್ತದ ಅಂತ ಹೇಳಿ. ನಮಗೆ ಇಷ್ಟೇ ಗೊತ್ತಿದೆ ಟಾಟೋಮೆರಿಸಮ್ ಅಂತಂದ್ರೆ ಇಂಥ ಸ್ಟ್ರಕ್ಚರ್ ಒಳಗೆ CH3 C ಡಬಲ್ ಬಾಂಡ್ O CH3 ದೊಳಗೆ ವೆನ್ ಇಟ್ ಅಂಡರ್ಗೋ ಟಾಟೋಮೆರಿಸಮ್. ಸೊ ಇಲ್ಲಿರುವಂಥ ಒಂದು H ಇಲ್ಲಿ ಶಿಫ್ಟ್ ಆಗ್ತದೆ ಅಂದ್ರೆ ಏನಾಗ್ತದೆ? ಇದು CH2 ಡಬಲ್ ಬಾಂಡ್ COH ಆಗ್ತದ, CH3 ಆಗ್ತದೆ. ಹೌದಾ? ಅಂದ್ರೆ ಅಲ್ಫಾ ಹೈಡ್ರೋಜನ್ ಇದ್ದಾಗ ಟಾಟೋಮೆರಿಸಮ್ ಆಗ್ತದ ಡಬಲ್ ಬಾಂಡ್ ಓದಲ್ಲಿ ಅಂತ ಗೊತ್ತಿದೆ. ಬಟ್ ಒಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ, ಟಾಟೋಮೆರಿಸಮ್ ಇಸ್ ಆಲ್ಸೋ ಪಾಸಿಬಲ್ ಇನ್ ದ ನೈಟ್ರೋ ಕಂಪೌಂಡ್ಸ್ ಇಫ್ ದೇರ್ ಇಸ್ ಅ ಅಲ್ಫಾ ಹೈಡ್ರೋಜನ್. ಸೊ ರಿಮೆಂಬರ್ ದಟ್. ಸೊ ಅಲ್ಫಾ ಹೈಡ್ರೋಜನ್ ಇರಬೇಕು. ಅಲ್ಫಾ ಹೈಡ್ರೋಜನ್ ಅಂದ್ರೇನು? NO2ಗೆ ಏನು ಕಾರ್ಬನ್ ಅಟ್ಯಾಚ್ ಆಗಿರ್ತದೆ ಇದಕ್ಕೆ ಹೈಡ್ರೋಜನ್ ಇದ್ರೆ ಮಾತ್ರ ದಿಸ್ ಕ್ಯಾನ್ ಶೋ ಟಾಟೋಮೆರಿಸಮ್. ಸೊ ಈ ಕೇಸ್ ಒಳಗೆ ನೋಡಿ, ಇದಂತೂ ಪಾಸಿಬಿಲಿಟಿನೇ ಇಲ್ಲ, ಇದಂತೂ ಅಲ್ಫಾ ಹೈಡ್ರೋಜನ್ನೇ ಇಲ್ಲ. ಹೌದಾ? ಇದು ಅಲ್ಫಾ ಹೈಡ್ರೋಜನ್ ಇಲ್ಲ ಅಂದ್ರೆ ಪಾಸಿಬಿಲಿಟಿ ಏನು? ಓನ್ಲಿ ದಿಸ್ ಒನ್. ಆದ್ರೆ ಹೇಗೆ ಆಗ್ತದ ಅನ್ನೋದನ್ನ ನಾನು ಇಲ್ಲಿ ತೋರಿಸ್ತೀನಿ ನೋಡಿ. R CH2 N ಡಬಲ್ ಬಾಂಡ್ O ಸಿಂಗಲ್ ಬಾಂಡ್ O ಮೈನಸ್ N ಪ್ಲಸ್ ಇದೆ. ಹೌದಾ? ಇದಕ್ಕೆ ಟಾಟೋಮೆರಿಸಮ್ ಅಂತ ಅಂದ್ರೆ ಇಲ್ಲಿರುವಂತ ಹೈಡ್ರೋಜನ್ ಇಲ್ಲಿ ಶಿಫ್ಟ್ ಆಗ್ತದೆ. O ಮೈನಸ್ ಏನಿದೆಯಲ್ಲ ಇದು OH ಆಗ್ತದೆ. ಸೊ ರಿಮೆಂಬರ್ ದಟ್. ಸೊ ಹಾಗಾದ್ರೆ ಏನಾಗ್ತದೆ? ಇದು R CH2 ಇಲ್ಲಿ ಡಬಲ್ ಬಾಂಡ್ OH ಆಗ್ತದೆ. CH ಡಬಲ್ ಬಾಂಡ್ N OH O ಡಬಲ್ O ಮೈನಸ್ ಹಾಗೆ ಇರ್ತದೆ, N ಮೇಲೆ ಪ್ಲಸ್ ಹಾಗೇ ಇರ್ತದೆ. ಇಲ್ಲಿ ಇರುವಂತ ಡಬಲ್ ಬಾಂಡ್ O ಇಲ್ಲಿ ಆಕ್ಸಿಜನ್ ಮೇಲೆ O ಮೈನಸ್ ತಗೊಂಡು ಇದು OH ಆಗ್ತದೆ. ಸೊ CH ಆಗ್ತದೆ, ಡಬಲ್ ಬಾಂಡ್ ಆಗ್ತದೆ. ಸೊ ದಿಸ್ ವಿ ಕಾಲ್ ಇಟ್ ಎಸ್ ಟಾಟೋಮರ್ಸ್. ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಫೋರ್ತ್ ಒನ್. ಅರೇಂಜ್ ದ ಫಾಲೋವಿಂಗ್. ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಬೇಸಿಸಿಟಿ ಬಹಳ ಸಿಂಪಲ್ ನೋಡಿ. ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಬೇಸಿಸಿಟಿ ಇದ್ರೊಳಗೆ ಯಾವುದು ಸೆಕೆಂಡರಿ ಇದೆ ಅದು ಮೋರ್ ಬೇಸಿಕ್. ಸೆಕೆಂಡರಿ ಯಾವ್ದಿದೆ? ಇಲ್ಲಿ ಯಾವ್ದಿದೆ? ಎಸ್, ದಿಸ್ ಇಸ್ ಸೆಕೆಂಡರಿ. ಹೌದಾ? ಸೆಕೆಂಡರಿ ಮೋರ್ ಬೇಸಿಕ್. ಯಾವ ಆಪ್ಷನ್ ಇದೆ? ದಿಸ್ ಒನ್. ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಥರ್ಡ್ ಒನ್. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಲೀಸ್ಟ್ ಅಲ್ಕಲೈನ್ ಅಂತ ಕೇಳ್ತಾರೆ ನೋಡಿ. ಲೀಸ್ಟ್ ಅಲ್ಕಲೈನ್, ಲೀಸ್ಟ್ ಬೇಸಿಕ್. ಆಲ್ವೇಸ್ ರಿಮೆಂಬರ್ ಬೇಸಿಕ್ ನೇಚರ್ ಡಿಕ್ರೀಸಸ್ ಇಫ್ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಈಸ್ ಪ್ರೆಸೆಂಟ್. ಇದರಲ್ಲಿ ನೋಡಿ ಇವು ನಾಲ್ಕರಲ್ಲಿ ಯಾವುದು ಗುಡ್ ಎಲೆಕ್ಟ್ರಾನ್ ವಿಡ್ರಾಯಿಂಗ್? ಡೆಫಿನೆಟ್ಲಿ NO2. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ 1. ನೆಕ್ಸ್ಟ್ ಫಿಫ್ತ್ ಒನ್ ನೋಡಿ. ಕಂಪೌಂಡ್ Z ರಿಯಾಕ್ಟ್ಸ್ ವಿತ್ 3 moles of CH3I to give product which on hydrolysis give this. ಸೊ Z react with ಇದು should be amine. ಹೌದಾ? ನೋ ಡೌಟ್ ಇನ್ ಇಟ್. ಹಾಫ್ಮನ್ಸ್ ಅಮಾನಾಲಿಸಿಸ್ ಅಂತ ಕರಿತೀವಿ. CH3I 3 moles ಜೊತೆ ರಿಯಾಕ್ಟ್ ಆಗಬೇಕು ಅಂತಂದ್ರೆ ಅದರಲ್ಲಿ H2 ಇರಲೇಬೇಕು. ಹೌದಾ? H2 ಇರಬೇಕು. 3 moles ಆದ್ಮೇಲೆ ಇದು ಆಗಬೇಕು ಅಂದ್ರೆ H2 ಇರಲೇಬೇಕು. ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. CH3NH2 when it react with 1 mole it will form minus HI. H ಒಂದು I ಒಂದು ಸೇರ್ಕೊಂಡು ಏನಾಗ್ತದೆ ಇಲ್ಲಿ? ಇಟ್ ಈಸ್ ಗೋಯಿಂಗ್ ಟು ಫಾರ್ಮ್ CH3N CH3H ಉಳಿತು. ಹೌದಾ? ಇದು ಇನ್ನೊಂದು ಮೋಲ್ ಜೊತೆ ರಿಯಾಕ್ಟ್ ಆಗಿ ಇನ್ನೊಂದು ಮೋಲ್ ಜೊತೆ ರಿಯಾಕ್ಟ್ ಆದ್ರೆ ದಿಸ್ ವಿಲ್ ಗಿವ್ ರೈಸ್ ಟು CH3 ಸಾರಿ C ಅಲ್ಲ, ಇದು N. ಹೌದಾ? N. ಸೊ ದಿಸ್ ವಿಲ್ ರಿಯಾಕ್ಟ್ ವಿತ್ ಅನದರ್ ಮೋಲ್ ಟು ಫಾರ್ಮ್ quaternary salt CH3 4 times N, remember, plus I minus. This will undergo hydrolysis forming
ದಿಸ್ ಕಂಪೌಂಡ್ ಅಂದ್ರೆ ಆನ್ಸರ್ ಯಾವ್ದು ಹಾಗಾದ್ರೆ ಫಸ್ಟ್ ಒನ್ CH3NH2 ಶುಡ್ ಬಿ ದಿ ಆನ್ಸರ್. 6th ಒನ್ ನೋಡಿ, ವಿಚ್ ರಿಯಾಕ್ಷನ್ ಸೀಕ್ವೆನ್ಸ್ ವುಡ್ ಪ್ರಿಪೇರ್ 3-chloroaniline ಫ್ರಮ್ ಬೆನ್ಝೀನ್. ನೋಡಿ ಇಲ್ಲಿ ನಮ್ಮ ಹತ್ರ ಬೆನ್ಝೀನ್ ಇದೆ. ಬೆನ್ಝೀನ್ ಅನ್ನ ಏನು ಕನ್ವರ್ಟ್ ಮಾಡಬೇಕು? ದಿಸ್ ಶುಡ್ ಬಿ ಕನ್ವರ್ಟೆಡ್ ಇಂಟು ಹಿಯರ್ 3-chloroaniline. ಎನಿಲೀನ್ ಅಂದ್ರೆ NH2, ಹಿಯರ್ ಮೆಟಾ ಪೊಸಿಷನ್ ಕ್ಲೋರಿನ್ ಬರಬೇಕು. ಸೊ ಫಸ್ಟ್ ನೋಡ್ರಿ, ಫಸ್ಟ್ ಇದ್ರೊಳಗೆ ನೀವು ನೋಡ್ತಾ ಹೋದ್ರಿ ಅಂತ ಅಂದ್ರೆ ಕ್ಲೋರಿನೇಷನ್ ಮಾಡಿಬಿಟ್ರೆ ನಮಗೆ ಫಸ್ಟ್ ಕ್ಲೋರೋಬೆನ್ಸಿನ್ ಬಂದ್ಬಿಡ್ತದೆ, ರೈಟ್? ಕ್ಲೋರೋಬೆನ್ಸಿನ್ ಬರ್ತದೆ. ಹೇಗಾಗ್ತದೆ? ಫಸ್ಟ್ ಕ್ಲೋರಿನೇಷನ್ ಆದರೆ ಯು ಆರ್ ಗೋಯಿಂಗ್ ಟು ಗೆಟ್ ಲೈಕ್ ದಿಸ್ ಕ್ಲೋರಿನೇಷನ್. ನೈಟ್ರೇಷನ್ ಆದರೆ ಇದನ್ನ ನಾವು ನೈಟ್ರೇಷನ್ ಮಾಡಿದರೆ, ನೈಟ್ರೇಷನ್ ಅಂದ್ರೆ NO2+ ಬಂತು. ಇದು ಕ್ಲೋರಿನ್ ಈಸ್ ರಿಮೆಂಬರ್ ಆರ್ಥೋ ಅಂಡ್ ಪ್ಯಾರಾಡೈರೆಕ್ಟರ್. ಹೆನ್ಸ್ ಯು ಆರ್ ಗೋಯಿಂಗ್ ಟು ಗೆಟ್ ದ ಕಂಪೌಂಡ್ ಇಫ್ ಇಟ್ ಈಸ್ Cl, here NO2 or here NO2. So 3-chloro ಬರೋದೇ ಇಲ್ಲ, ಇದು ದಿಸ್ ಬಿಕಮ್ 4-chloro, ಹೆನ್ಸ್ ಆನ್ಸರ್ ಇಸ್ ರಾಂಗ್. ಉಳಿದಿದ್ದು ಮೂರಲ್ಲೂ ಫಸ್ಟ್ ನೈಟ್ರೇಷನ್ ಇದೆ. ಹೀಗಾಗ್ತದೆ ಹಾಗಾದ್ರೆ ನೈಟ್ರೇಷನ್ ಆದಮೇಲೆ ಸೊ HNO3 S2SO4 ಅನ್ನು ಯೂಸ್ ಮಾಡ್ತೀವಿ. ನೈಟ್ರೇಷನ್ ಅಂದರೆ ಹಿಯರ್ ಯು ವಿಲ್ ಗೆಟ್ NO2. ದೆನ್ ರಿಡಕ್ಷನ್ ಮಾಡಿಬಿಟ್ರೆ ಏನಾಗ್ತದೆ? ಇದು ರಿಡಕ್ಷನ್ ಮಾಡಿಬಿಟ್ರೆ NH2 ಬಂದ್ಬಿಡ್ತದೆ. NH2 ಆದಮೇಲೆ ಕ್ಲೋರಿನೇಷನ್ ಆದರೆ ಒನ್ಸ್ ಅಗೇನ್ NH2 ಗ್ರೂಪ್ ಈಸ್ ರಿಮೆಂಬರ್ ಆರ್ಥೋ ಆ್ಯಂಡ್ ಪ್ಯಾರಾಡೈರೆಕ್ಟರ್. ನಿಮಗೆ ಮೆಟಾ ಪ್ರಾಡಕ್ಟ್ ಬರೋದಿಲ್ಲ, ಅದಕ್ಕಾಗಿ ಇದು ಬರೋದಿಲ್ಲ ಅಂದರೆ ಕ್ಲೋರಿನೇಷನ್ ಆಗಬೇಕು. ಕ್ಲೋರಿನೇಷನ್ ಆಗಬೇಕು ಅಂತಂದರೆ SCl2 ಇನ್ ಪ್ರೆಸೆನ್ಸ್ ಆಫ್ FeCl3 ಯೂಸ್ ಮಾಡಿ. ಏನಾಯ್ತು ಹಾಗಾದರೆ? ಕ್ಲೋರಿನೇಷನ್ ಆದರೆ NO2 ಈಸ್ ಮೆಟಾ ಡೈರೆಕ್ಟಿಂಗ್, ಸೊ ಮೆಟಾ ಪೊಸಿಷನ್ ಯು ವಿಲ್ ಗೆಟ್ Cl. ಮೆಟಾ ಪೊಸಿಷನ್ Cl ಅಂದರೆ 1,3 ಪೊಸಿಷನ್, ಹೌದಾ? ಸೊ ಮೆಟಾ ಪೊಸಿಷನ್ 3 Cl ಬಂದ್ಬಿಡ್ತು. ಅದಾದಮೇಲೆ ರಿಡಕ್ಷನ್ ಮಾಡಿಬಿಟ್ರೆ NO2 ವಿಲ್ ಕನ್ವರ್ಟೆಡ್ ಇನ್ ಟು NH2. ಬಿಕಾಸ್ ಆಫ್ ದ್ಯಾಟ್ ರೀಸನ್ ರಿಮೆಂಬರ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಸೆಕೆಂಡ್ ಆಪ್ಷನ್, ನೈಟ್ರೇಷನ್, ಕ್ಲೋರಿನೇಷನ್ ಆ್ಯಂಡ್ ರಿಡಕ್ಷನ್. ರಿಮೆಂಬರ್ ದಟ್. ಸೊ ನೆಕ್ಸ್ಟ್ ನೋಡಿ, ಸೆವೆಂತ್ ಕ್ವಶನ್. Aniline is treated with bromine water. Reaction ಬರೆದ್ಬಿಡಿ. NH2 react with bromine water ಅಂತ ಅಂದರೆ ಟ್ರೈಬ್ರೋಮೋಫಿನಾಲ್ ಬರ್ತದೆ. ಟ್ರೈಬ್ರೋಮೋ ಎನಿಲೀನ್ ಬರ್ತದೆ, ಗೊತ್ತಿರಲಿ. ಅದನ್ನು ಹೀಗೆ ಬರೀತೀನಿ ನೋಡಿ ಅರ್ಥ ಆಗೋದಕ್ಕೆ. NH2 Br here. ಅದಾದ್ಮೇಲೆ ಏನು ಕೇಳ್ತಾರೆ? ಎಕ್ವಿಯಸ್ ಸೊಲ್ಯೂಷನ್ ಸೋಡಿಯಂ ನೈಟ್ರೇಟ್ ಇನ್ ಪ್ರೆಸೆನ್ಸ್ ಆಫ್ ಡೈಲ್ಯೂಟ್ HCl ಅಂದ್ರೆ ಡೈಅಜೋಟೈಸೇಷನ್. ರಿಮೆಂಬರ್ ಡೈಅಜೋಟೈಸೇಷನ್ ಆದರೆ NH2 ಇದ್ದಿದ್ದು ಏನಾಗ್ತದೆ? NH2 ಇರೋದು N2+Cl- ಆಗ್ತದೆ, ಹೌದಾ? N2+Cl- Br here, ಹೌದಾ? Br ಇಲ್ಲಿ ಬಂತು. ಅದಾದ್ಮೇಲೆ ನೋಡಿ, ದ ಕಂಪೌಂಡ್ ಫಾರ್ಮ್ ಕನ್ವರ್ಟ್ ಇಂಟು ಟೆಟ್ರಾಫ್ಲೋರೋಬೋರೇಟ್ ಕನ್ವರ್ಟ್ ಆಗ್ತದೆ ಅಂತ ಹೇಳ್ತಾರೆ. ಹಾಗಾದ್ರೆ ಟೆಟ್ರಾಫ್ಲೋರೋಬೋರೇಟ್ ಹೇಗೆ ಕನ್ವರ್ಟ್ ಆಗ್ತದೆ? HBF4 ಜೊತೆ ರಿಯಾಕ್ಟ್ ಆಗ್ತದೆ. ಇದು HBF4 ಜೊತೆ ರಿಯಾಕ್ಟ್ ಆಗಿ ಯು ಆರ್ ಗೋಯಿಂಗ್ ಟು ಗೆಟ್ ಇಲ್ಲಿ BR, ನೋ ಡೌಟ್. ಬಟ್ ಇಲ್ಲೇನು ಬರ್ತದೆ? ಹಿಯರ್ ಯು ಆರ್ ಗೋಯಿಂಗ್ ಟು ಗೆಟ್ N2+BF4-, ಹೌದಾ? ಸೊ ದಿಸ್ ವೆನ್ ಸಬ್ಸಿಕ್ವೆಂಟ್ಲಿ ಹೀಟೆಡ್ ಡ್ರೈ, ನೈಟ್ರೋಜನ್ ಗ್ಯಾಸ್ ಇವಾಲ್ವ್ ಆಗ್ತದೆ ಮತ್ತು ಬೋರಾನ್ ಟ್ರೈಫ್ಲೂರೈಡ್ ಗ್ಯಾಸ್ ಇವಾಲ್ವ್ ಆಗ್ತದೆ. ನಿಮಗೆ ಬರುವಂಥ ಆನ್ಸರ್ ಅಂತ ಅಂದರೆ ಇಲ್ಲಿ ರಿಮೆಂಬರ್ ಇಲ್ಲಿ ಫ್ಲೂರಿನ್ ಉಳಿತು, ಹೌದಾ? ಇಲ್ಲಿ ಫ್ಲೂರಿನ್, ಇಲ್ಲಿ ಬ್ರೋಮೀನ್. ಹಾಗಾದ್ರೆ ಏನು ಉಳಿತು ಇಲ್ಲಿ? ಸೊ 2,4,6 ಟ್ರೈಬ್ರೋಮೋ ಫ್ಲೂರೋಬೆನ್ಸಿನ್, ಇದು ಫ್ಲೂರೋಬೆನ್ಸಿನ್, ಹೌದಾ? ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ 3. Acetamide on treatment with BR2 and NaOH. Acetamide CH3CONH2 give rise to CH3NH2. ಯಾವ ರಿಯಾಕ್ಷನ್ ಇದು? ಇದನ್ನು ಕಂಡ ತಕ್ಷಣ ಏನು ನೆನಪಾಗಬೇಕು? HBDR, Hoffman bromamide degradation reaction. CO is removed, CH3NH2 is formed. So the answer for this question is 1. 8th question, 1 is the answer. 9th one ನೋಡಿ, in the following reaction X is ಅಂತ ಕೇಳಿದ್ದಾರೆ. X. ಸೊ ಫಸ್ಟ್ ಆಫ್ ಆಲ್ ಎಕ್ಸ್ ಅಂಡರ್ಗೋ ಬ್ರೋಮಿನೇಷನ್, Y ಫಾರ್ಮ್ ಆಗ್ತದೆ. Y NaNO2HCl. ಇದನ್ನು ಬಂದ ತಕ್ಷಣ NaNO2HCl ಬಂದ ತಕ್ಷಣ ನೀವು Y ಅನ್ನು ಏನಂತ ಇಮ್ಯಾಜಿನ್ ಮಾಡ್ಕೋಬೇಕು? ಅಮೈನ್. ರಿಮೆಂಬರ್ ಅಮೈನ್. ಸೊ ಇಲ್ಲೆಲ್ಲ ನೋಡಿ ಬೆನ್ಝೀನ್ ರಿಂಗ್ ಇರೋ ಅಂತ ಕಂಪೌಂಡೇ ಇದೆ ಅಂದಮೇಲೆ ಇದು Y ಏನಾಗಬೇಕು? ಹಾಗಾದ್ರೆ ಬೆನ್ಝೀನ್ ಡೈಅಜೋನಿಯಂ ಕ್ಲೋರೈಡೇ ಆಗಬೇಕು, BDCನೇ ಆಗಬೇಕು, ಹೌದಾ? BDCನೇ ಆಗಬೇಕು ಅಂತಂದರೆ NH3ನೇ ಆಗಬೇಕಿದು, ಹೌದಾ? Z is BDC ಬರ್ತದ, ಸಾರಿ
ಜಡ್ ಇಸ್ ಬಿ ಡಿ ಸಿ ಬರ್ತದೆ. ಇದಾಗಾದ್ರೆ ಏನಾಗಬೇಕು, ಇದು NH2ನೇ ಆಗಬೇಕು, NH2ನೇ ಆಗಬೇಕು. ಯಾಕಂದರೆ ಜಡ್ ಏನು ಬರ್ತದೆ ಇಲ್ಲಿ, ಬಿ ಡಿ ಸಿ ಅಂದ್ರೇನು, ಬಿಡಿಸೋದಲ್ಲ ಮತ್ತೆ, ಹೌದಾ. ಬೆನ್ಝೀನ್ ಡೈಅಜೋನಿಯಂ ಕ್ಲೋರೈಡ್ N2+Cl-, right, N2+Cl-. So boiling CH3 2H5OH, always remember benzene diazonium chloride group ಏನಿದೆ ಇದನ್ನ ಬಾಯ್ಲ್ ಮಾಡಿದರೆ you are going to get here H, ಅಂದರೆ ಹೈಡ್ರಾಲಿಸಿಸ್ ಆಗಿಬಿಡ್ತದೆ, H ಬಂದ್ಬಿಡ್ತದೆ, ಇಲ್ಲಿ N2 and HCl is removed. ಸೊ ಹಾಗಾದರೆ ಏನು ಉಳಿತು, ಸಿಮ್ ಟ್ರೈಬ್ರೋಮೋಬೆನ್ಸಿನ್ ಅಂತ ಹೇಳಿದ್ದಾರೆ. ಸಿಮೆಟ್ರಿಕ್ ಟ್ರೈಬ್ರೋಮೋಬೆನ್ಸಿನ್ ಫಾರ್ಮುಲಾ ಏನು, BR here, ಇದು ನಾವು ಸಿಮೆಟ್ರಿಕಲ್ ಟ್ರೈಬ್ರೋಮೋಬೆನ್ಸಿನ್ ಅಂತ ಕರಿತೀವಿ. ಇದು ಬೇಕು ಅಂತಂದ್ರೆ ಇಲ್ಲಿ ನೋಡಿ, ಇಲ್ಲಿ BR ಇರಬೇಕು, ಹೀಗಿಲ್ಲೂ ಕೂಡ ವಾಯಲ್ಲಿ ಇಲ್ಲಿ BR, here BR ಇಟ್ ಶುಡ್ ಬಿ. ಅಂದರೆ ಇಲ್ಲಿ ಬ್ರೋಮಿನೇಷನ್ ಆದ ತಕ್ಷಣ ಹೀಗೆ ಬರಬೇಕು ಅಂತಂದ್ರೆ ಮೀನಿಂಗ್ ಏನು, ದಿಸ್ ಶುಡ್ ಬಿ ವಾಟ್, ಎನಿಲೀನ್. Remember, aniline should be the answer. So answer for this question is aniline, fourth option, ninth question. Then which of the following will not give primary amine? ನೋಡಿ, ಇದನ್ನ HBDR ಮಾಡಿದ್ರೆ ಏನಾಗ್ತದೆ, CH3NH2 ಪ್ರೈಮರಿ ಅಮೈನ್ ಬರ್ತದೆ. CH3CN LiLH4 ಆದ್ರೆ ಏನು ಬರ್ತದೆ, CH3CH2NH2 ರಿಡಕ್ಷನ್ ಬರ್ತದೆ. ದಿಸ್ ಒನ್ ಆಲ್ಸೋ ಅಂಡರ್ಗೋ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್, ಸ್ಟ್ರಾಂಗ್ ರೆಡ್ಯೂಸಿಂಗ್ ಏಜೆಂಟ್. ರಿಮೆಂಬರ್, ಸ್ಟ್ರಾಂಗ್ ರೆಡ್ಯೂಸಿಂಗ್ ಏಜೆಂಟ್ ಗಿವ್ ರೈಸ್ ಟು CH3CH2NH2 primary amine, but this one give rise to reduction NH2. remember, CH3NH ಬರ್ತದೆ. this is secondary. so the answer for this question is third one, right, third one. then ಬೆನ್ಝೀನ್ ರಿಯಾಕ್ಟ್ ವಿತ್ ನೈಟ್ರೇಷನ್ ಆದ ತಕ್ಷಣ ಏನು ಬರ್ತದೆ ಇಲ್ಲಿ, ನೈಟ್ರೇಷನ್ ಆದ ತಕ್ಷಣ ನೈಟ್ರೋಬೆನ್ಝೀನ್ ಬಂತು, ನೈಟ್ರೋಬೆನ್ಝೀನ್. ಕ್ಲೋರಿನೇಷನ್ ಆದ ತಕ್ಷಣ ಏನು ಬಂತು ಇಲ್ಲಿ, ಸೊ ಕ್ಲೋರಿನೇಷನ್ ಆದ ತಕ್ಷಣ ಏನು ಬರ್ತದೆ, ಸೊ ಕ್ಲೋರಿನೇಷನ್ ಆದ ತಕ್ಷಣ, ಕ್ಲೋರಿನೇಷನ್ ಮೀನ್ಸ್ ರಿಮೆಂಬರ್ ಆರ್ಥೋ ಆರ್ ಪ್ಯಾರಾ ನೈಟ್ರೋ ಬರ್ತದೆ ಇಲ್ಲಿ, ಹೌದಾ. ಸೊ ಸಾರಿ, ನೈಟ್ರೋ is meta directing, so you are going to get Y is equal to, as this is nitro group, meta position is this Cl, metachloro ಅಂದ್ರೆ 3-chloronitrobenzene. 11th question, answer is 3. Nitrobenzene on further excessive nitration. ಸೊ ನೋಡಿ, ನೈಟ್ರೋಬೆನ್ಝೀನ್ ತಗೊಂಡು ಫರ್ದರ್ ಎಕ್ಸೆಸಿವ್ ನೈಟ್ರೇಷನ್ ಮಾಡಿದರೆ, ರೈಟ್, ಯು ಆರ್ ಗೋಯಿಂಗ್ ಟು ಗೆಟ್, ರಿಮೆಂಬರ್, NO2 ಮೆಟಾನೈಟ್ರೋ ಅಂದರೆ ಡೈನೈಟ್ರೋ. ಸೊ ದಿಸ್ ಈಸ್ ರಿಮೆಂಬರ್ ಮೆಟಾಡೈನೈಟ್ರೋಬೆನ್ಝೀನ್ ಬರ್ತದೆ ಇಲ್ಲಿ. ಏನು ಬರ್ತದೆ, 12th one ಮೆಟಾಡೈನೈಟ್ರೋಬೆನ್ಝೀನ್ ಬರ್ತದೆ. ರಿಮೆಂಬರ್, ಮೆಟಾಡೈನೈಟ್ರೋ. ಸಿಮ್ಮೆಟ್ರಿಕಲ್ ಅಂತಂದ್ರೆ ಹೀಗೆ, ಮತ್ತೆ ಸಿಮ್ಮೆಟ್ರಿಕಲ್ ಅಂದರೆ ಇಲ್ಲೊಂದು NO2 ಇಲ್ಲೊಂದು NO2 ಬರೋದಿಲ್ಲ. ಯಾಕೆ ಬರೋದಿಲ್ಲ ಅಂತಂದರೆ ಎಕ್ಸೆಸಿವ್ ಅಂತ ಯೂಸ್ ಮಾಡಿದ್ದಾರೆ, ಹೌದು. ಬಟ್ ರಿಮೆಂಬರ್, ನೈಟ್ರೋ ಗ್ರೂಪ್ ಈಸ್ ಡಿಆಕ್ಟಿವೇಟಿಂಗ್ ಗ್ರೂಪ್. ಫಸ್ಟ್ ಇದು ಫಾರ್ಮ್ ಆಗ್ತದೆ. ಆನ್ ದ ಬೆನ್ಝೀನ್ ದರ್ ಇಸ್ ಅ 2 ಡಿಆಕ್ಟಿವೇಟಿಂಗ್ ನೈಟ್ರೋ ಗ್ರೂಪ್ ವಿಲ್ ನೆವರ್ enter incoming nitro group once again. So final answer will be metadienitrobenzene, not symmetrical trinitrobenzene. Remember that. Then Z in the following sequence ನೋಡಿ. ಸೊ ಕರೆಕ್ಟ್, ಇಂಥ ರಿಯಾಕ್ಷನ್ ಕೊಟ್ಟಾಗ ನಿಮ್ಮ ಕಾನ್ಸೆಪ್ಟ್ಸ್ ಕ್ಲಾರಿಟಿ ಇರಬೇಕು. ನೋಡಿ, Z in the following reaction ಅಂತ ಕೇಳ್ತಾ ಇದ್ದಾರೆ, ಹೌದಾ. ಸೊ Z in the following reaction ಅಂತ ಅಂದರೆ, ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ C6H6 ರಿಯಾಕ್ಟ್ಸ್ ವಿತ್ ನೈಟ್ರೇಷನ್ ಆದ ತಕ್ಷಣ ಏನು ಬರಬೇಕು, W ಏನು ಬರಬೇಕು, W ಶುಡ್ ಬಿ, ರಿಮೆಂಬರ್, ನೈಟ್ರೋಬೆನ್ಝೀನ್, ಹೌದಾ, ನೈಟ್ರೋಬೆನ್ಝೀನ್, NO2 ಬಂತು. ZnHCl ಅಂದರೆ ರಿಡಕ್ಷನ್. ಹಾಗಾದರೆ ಇದು ಏನು ಬರ್ತದೆ, ರಿಡಕ್ಷನ್ ಆದಮೇಲೆ NO2 ಇರೋದು ಬಹಳ ಸಿಂಪಲ್, NH2 ಬಂತು. ರಿಡಕ್ಷನ್ ಆದಮೇಲೆ ಇದನ್ನು ಯೂಸ್ ಮಾಡಿದ ತಕ್ಷಣ ಏನು ಬರ್ತದೆ, ಬೆನ್ಝೀನ್ ಡೈಅಜೋನಿಯಂ ಕ್ಲೋರೈಡ್, ಹೌದಾ, ಬೆನ್ಝೀನ್ ಡೈಅಜೋನಿಯಂ ಕ್ಲೋರೈಡ್, ದಟ್ ಈಸ್ N2+Cl-. ಸೊ ಇಲ್ಲಿ ನೋಡಿ, ಇದು ಕೂಡ ರಿಡಕ್ಷನ್, S2S3PO2 ಯೂಸ್ ಮಾಡಿದರೆ ಯು ಆರ್ ಗೋಯಿಂಗ್ ಟು ಗೆಟ್, ಇದು ಪೂರ್ತಿ ರಿಪ್ಲೇಸ್ ಆಗಿ ಹೈಡ್ರೋಜನ್ ರಿಪ್ಲೇಸ್ ಆಗ್ತದೆ, ಯು ಆರ್ ಗೋಯಿಂಗ್ ಟು ಗೆಟ್ C6H6. ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ 2 ಬೆನ್ಝೀನ್. ರಿಮೆಂಬರ್ ದ್ಯಾಟ್. ಬ್ಯಾಡ್ ಸ್ಮೆಲ್ ಅಂದ ತಕ್ಷಣ ಗೊತ್ತಾಗ್ಬಿಡ್ಬೇಕು ಐಸೋಸಯನೈಡ್ ಅಂಥೇಳಿ. ಬ್ಯಾಡ್ ಸ್ಮೆಲ್ ಅಂದ ತಕ್ಷಣ ಗೊತ್ತಾಗ್ಬಿಡ್ಬೇಕು ಐಸೋಸಯನೈಡ್ ಅಂತೇಳಿ. ಐಸೋಸಯನೈಡ್ ಯಾವುದು, ಐಸೋಸಯನೈಡ್, ನಾಟ್ ಸಯನೇಟ್ ಅಲ್ಲ, ಸಯನೈಡ್. ಆನ್ಸರ್ ಇಸ್ ಸೆಕೆಂಡ್ ಒನ್. ಇನ್ ದ ಫಾಲೋವಿಂಗ್ ಕಂಪೌಂಡ್, ರಿಮೆಂಬರ್, ಆರ್ಡರ್ ಆಫ್ ಬೇಸಿಸಿಟಿ ಅಂತ ಕೇಳ್ತಾ ಇದ್ದಾರೆ. ಆರ್ಡರ್ ಆಫ್ ಬೇಸಿಸಿಟಿ ನೋಡಿ, ಇದರಲ್ಲಿ ರೆಸೋನೆನ್ಸ್ ಇದೆ, ಲೆಸ್ ಬೇಸಿಕ್,
ಲೆಸ್ ಬೇಸಿಕ್. ಇದರಲ್ಲಿ ರಿಮೆಂಬರ್ ದೇರ್ ಇಸ್ ಅ ಒನ್ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಆಕ್ಸಿಜನ್ ಇಸ್ ಎಲೆಕ್ಟ್ರಾನ್ ವಿಡ್ರಾಯಿಂಗ್, ಯಾಕಂದ್ರೆ ಮೋರ್ ಎಲೆಕ್ಟ್ರೋನೆಗೇಟಿವ್, ಹೌದಾ? ಸೊ ಎಲೆಕ್ಟ್ರಾನ್ ವಿಡ್ರಾ ಮಾಡ್ತದೆ ಅಂದ್ರೆ ತನ್ನ ಕಡೆ ಹೇಳ್ಕೊಳ್ತದೆ. ಇಲ್ಲೂ ಕೂಡ ದೇರ್ ಇಸ್ ಅ ರೆಸೋನೆನ್ಸ್, ರೈಟ್? ಸೊ ಹೆನ್ಸ್ ಕಂಪೇರ್ ಟು ದಿಸ್ ಶುಡ್ ಬಿ ಹೈಯೆಸ್ಟ್ ಬೇಸಿಕ್. ಹೈಯೆಸ್ಟ್ ಬೇಸಿಕ್ ಅಂದ್ರೆ 1 ಈಸ್ ಮೋರ್ ದ್ಯಾನ್, ಎಲ್ಲಿದೆ ಆಪ್ಷನ್ ಅಂತ ನೋಡಿ, 1 ಈಸ್ ಮೋರ್ ದ್ಯಾನ್, ಸಾಕು ನಮಗೆ ಆಪ್ಷನ್ ಸಿಕ್ಬಿಡ್ತು. 1 ಈಸ್ ಮೋರ್ ದ್ಯಾನ್ 3, ಮೋರ್ ದ್ಯಾನ್ 2, ಮೋರ್ ದ್ಯಾನ್ 4. So the answer is fourth option in this case. Remember 15th one, answer is 4. 16th, aniline on reaction with acetyl chloride. Aniline structure bariri, C6H5NH2. Acetyl chloride ಅಂತಂದ್ರೆ CS3 C ಡಬಲ್ ಬಾಂಡ್ Cl. ಇದು Cl, ಇದು ಒಂದು H ಸೇರ್ಕೊಂಡು ಮೈನಸ್ HCl ಆಯಿತು, ಮೈನಸ್ HCl. ಹಾಗಾದ್ರೆ ಉಳಿದಿದ್ದೇನಿಲ್ಲಿ C6H5NH C double bond O CS3. What is the name of this? Acetanilide. Acetanilide, answer is 3. What is the end product of the following reaction? ನೋಡಿ, end product of following reaction ಇಲ್ಲಿ ನೋಡಿ, ವೆರಿ ಇಂಪಾರ್ಟೆಂಟ್. ಯಾವಾಗ ಇಲ್ಲಿ ಎನಿಲೀನ್ ಇರ್ತದೆ, ಎನಿಲೀನ್ ಇದ್ರೆ ದ ಪ್ರಾಡಕ್ಟ್ ಯು ವಿಲ್ ಗೆಟ್ N2+Cl- ಬಿಕಾಸ್ ಇಟ್ ಈಸ್ ಸ್ಟೇಬಲ್, ಇಟ್ ಈಸ್ ಸ್ಟೇಬಲ್. ಬಟ್ ಯಾವಾಗ ಪ್ರೈಮರಿ ಅಮೈನ್ಸ್ ಅಲಿಫೆಟಿಕ್ ಇರ್ತದೆ, ಫಸ್ಟ್ ದಿಸ್ ವಿಲ್ ಫಾರ್ಮ್, ರಿಮೆಂಬರ್, CS3 N2+Cl-, but it is not CH3-H5 ಬರಿ, C2H5 ನಾಟ್ ಸ್ಟೇಬಲ್. ನಾಟ್ ಸ್ಟೇಬಲ್ ಇರೋದಕ್ಕೆ ಇಮ್ಮಿಡಿಯೇಟ್ ಆಗಿ ಏನಾಗ್ತದೆ, ಇದು ಎ ಬರ್ತದೆ. ಹಾಗಾದ್ರೆ ಎ ಏನಿಲ್ಲಿ, ಎ ಶುಡ್ ಬಿ C2H5OH ಬರ್ತದೆ ಅನ್ನೋದು ಗೊತ್ತಿರಲಿ. OH ಬಂತು PCl5 ಜೊತೆ ರಿಯಾಕ್ಟ್ ಆದ್ರೆ ಬಿ ಏನು ಬರಬೇಕಾಗಾದ್ರೆ ಕ್ಲೋರಿನೇಷನ್, C2H5Cl ಬಂತು. Cl ಜೊತೆ NH3 ರಿಯಾಕ್ಟ್ ಆದರೆ, Cl ಜೊತೆ NH3 ರಿಯಾಕ್ಟ್ ಆದರೆ ಮತ್ತೆ ವಾಪಸ್ ಏನು ಬರ್ತದೆ, NH2ನೇ ಬರ್ತದೆ. ಸೊ C2H5NH2, ಸೊ ethyl amine. ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ 3. ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ 3. ವೆರಿ ಇಂಪಾರ್ಟೆಂಟ್, ರಿಮೆಂಬರ್ 17. Then 18, acetanilide on nitration followed by alkaline hydrolysis. Acetanilide structure ನೋಡಿ, acetanilide structure, so NHCOCH3. And remember, this is ortho and para directing, but ortho positions are blocks due to the steric hindrance. Only para open ಇರ್ತದೆ, so nitration ಆಗ್ತದೆ. ನೈಟ್ರೇಷನ್ ಅಂದರೆ NO2+ ಅಟ್ಯಾಕ್ ಆಗಬೇಕು, ಓನ್ಲಿ ಯು ವಿಲ್ ಗೆಟ್ ಪ್ಯಾರಾನೈಟ್ರೋ. ಇದು ಎಲೆಕ್ಟ್ರಾನ್ ಡೊನೇಟಿಂಗ್ ಗೊತ್ತಿರಲಿ. ಸೊ ದಿಸ್ ಈಸ್ ಆರ್ಥೋ ಪ್ಯಾರಾ ಡೈರೆಕ್ಟಿಂಗ್, NO2 ಬರ್ತದೆ, ಆ್ಯಂಡ್ ಹಿಯರ್ ಇಟ್ ಈಸ್ NHCOCH3 ಹಾಗೆ ಉಳಿತದೆ. ದಿಸ್ ವೆನ್ ಇಟ್ ಅಂಡರ್ ಅಲ್ಕಲೈನ್ ಹೈಡ್ರಾಲಿಸಿಸ್ ಮೀನ್ಸ್ NO2 ವಿಲ್ ಬಿ ದೇರ್ ಆಸ್ ಇಟ್ ಈಸ್, ಬಟ್ NHCOCH3 ವಿಲ್ ಬಿಕಮ್ NH2. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್, ರಿಮೆಂಬರ್, ಹಿಯರ್ ಇಟ್ ಈಸ್ NH2, here it is NO2. So remember, para-nitroaniline will be the answer. Answer for this question is third option, 18th, third option. 19th, arrange the following amines in order of increasing basicity: N-butyl amine, secondary butyl amine, isobutyl amine, tertiary butyl amine. N-butyl amine structure ಏನು ಬರ್ತದೆ, CS3 CS2 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 NS2. this is 1. ಎರಡನೇದು ಹೇಗೆ ಬರ್ತದೆ, ಸೆಕೆಂಡರಿ ಬ್ಯೂಟೈಲ್ ಅಮೈನ್ ಅಂತಂದರೆ ಸ್ಟ್ರಕ್ಚರ್ ನೆನ್ಪಿಟ್ಕೊಳ್ಳಿ, ನಾನು ಇಷ್ಟ ಬರಿತೀನಿ. ಸೊ ಇಷ್ಟ ಬರಿತೀನಿ ನೋಡಿ, NH2 ಸೆಕೆಂಡರಿ ಬ್ಯೂಟೈಲ್ ಅಮೈನ್, ಇದು 2. ಸೆಕೆಂಡರಿ ಅಂದರೆ ಸೆಕೆಂಡ್ ಕಾರ್ಬನ್ NH2 ಬರ್ತದೆ. ಸೊ NH2 ಅಟ್ಯಾಚ್ ಟು ದಟ್ ಕಾರ್ಬನ್ ಸರೌಂಡೆಡ್ ಬೈ 2 more ಕಾರ್ಬನ್ ಈಸ್ ನೋನ್ ಆಸ್ ಸೆಕೆಂಡರಿ ಬ್ಯೂಟೈಲ್ ಅಮೈನ್. ಐಸೋಬ್ಯೂಟೈಲ್ ಅಮೈನ್ ನೋಡಿ, ಐಸೋ ಅಂತಂದರೆ ಸ್ಟ್ರಕ್ಚರ್ ಹೀಗೆ ಬರ್ತದೆ ಗೊತ್ತಿರಲಿ, ಐಸೋಬ್ಯೂಟೇನ್ ಸ್ಟ್ರಕ್ಚರ್ ಇಸ್ ಲೈಕ್ ದಿಸ್. ಸೊ ಐಸೋಬ್ಯೂಟೈಲ್ ಅಮೈನ್ ಅಂತಂದ್ರೆ ಈ ಕಾರ್ಬನ್ನಿಗೆ NH2 ಬರ್ತದೆ, ಇದು ಥರ್ಡ್ ಸ್ಟ್ರಕ್ಚರ್. ಫೋರ್ತ್ ಸ್ಟ್ರಕ್ಚರ್ ಟರ್ಷರಿ ಬ್ಯೂಟೈಲ್ ಅಮೈನ್ ಅಂತ ಗೊತ್ತಿದೆ. ಸೊ ಸಿ ಟರ್ಷರಿ ಅಮೈನ್ ಗ್ರೂಪ್ ಈಸ್ ಹಿಯರ್. ಇದರಲ್ಲಿ ಆಲ್ ಆರ್ ಪ್ರೈಮರಿ ಅಮೈನ್. ರಿಮೆಂಬರ್, ಆಲ್ ಆರ್ ಪ್ರೈಮರಿ ಅಮೈನ್. ಸೆಕೆಂಡರಿ ಅಮೈನ್ ಯಾವುದೂ ಇಲ್ಲ, ಆಲ್ ಆರ್ ಪ್ರೈಮರಿ ಅಮೈನ್. ಓಕೆ, ಸೊ ಪ್ರೈಮರಿ ಅಮೈನ್ ಅಂದಾಗ ಇದರದ್ದು ಬೇಸಿಸಿಟಿ ಬೇಸ್ಡ್ ಆನ್, ರಿಮೆಂಬರ್, ಸ್ಟಿರಿಕ್ ಹಿಂಡರೆನ್ಸ್. ಈಗ ಇವು 4ರೊಳಗೆ ಯಾವುದು ಈಸಿಲಿ ಎಲೆಕ್ಟ್ರಾನ್ ಡೊನೇಟ್ ಮಾಡ್ಬೋದು, ಇದು ಡೊನೇಟ್ ಮಾಡ್ತದ ಇಲ್ಲ. ಯಾಕೆ? ಬಿಕಾಸ್ ದೇರ್ ಇಸ್ ಅ ಸ್ಟಿರಿಕಲಿ ಹಿಂಡರ್ಡ್ ಗ್ರೂಪ್ ಇಸ್ ಪ್ರೆಸೆಂಟ್. ಹಿಯರ್ ಆಲ್ಸೋ ಸ್ಟಿರಿಕಲಿ ಹಿಂಡರ್ಡ್, ಹಿಯರ್ ಆಲ್ಸೋ ಸ್ಟಿರಿಕಲಿ ಹಿಂಡರ್ಡ್. ಬಟ್ ಇದು ಲಾಂಗ್ ಚೈನ್ ಇರೋದಕ್ಕೆ ಈಸಿಲಿ ಕ್ಯಾನ್ ಡೊನೇಟ್ ಅಂತಂದ್ರೆ ಒನ್ ಈಸ್ ಸ್ಟ್ರಾಂಗ್ಲಿ ಬೇಸಿಕ್. ಯಾವುದು ಉಳಿತು ಆಪ್ಷನ್? ಓನ್ಲಿ ದಿಸ್ ಒನ್ ಈಸ್ ಸ್ಟ್ರಾಂಗ್ಲಿ ಬೇಸಿಕ್. ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ third option, 19th question, remember.
20. ಐಡೆಂಟಿಫೈ ಜಡ್ ನೋಡಿ ಕರೆಕ್ಟಾಗಿ ನೋಡಿ. ಸಿ ಎನ್ ಇದೆ, ಇದು ರಿಡಕ್ಷನ್ ಹೌದಾ, ಇದು ರಿಡಕ್ಷನ್. ರಿಡಕ್ಷನ್ ಆದ ತಕ್ಷಣ ಎಕ್ಸ್ ಏನು ಬರ್ತದೆ ಹಾಗಾದರೆ CH3 CH2 NH2. ಇದ್ರ ಜೊತೆ HNO ರಿಯಾಕ್ಟ್ ಆದಾಗ ಹೇಳಿದೆ ಇದು ಅಲಿಫೆಟಿಕ್ ಅಮೈನ್. ವಾಯ್ ಏನು ಬರ್ತದೆ ಹಾಗಾದರೆ ಆಲ್ಕೋಹಾಲ್ ಫಾರ್ಮ್ ಆಗ್ತದೆ, CH3 CH2 OH ಆಗ್ತದೆ. OH ಪೊಟ್ಯಾಷಿಯಂ ಡೈಕ್ರೋಮೇಟ್ ಜೊತೆ ಆದರೆ ಆಕ್ಸಿಡೇಷನ್ ಆಯಿತು. ಆಕ್ಸಿಡೇಷನ್ ಆದರೆ ಝಡ್ ಏನು ಬರಬೇಕಾಗಾದರೆ CH3 COOH ಬಂತು, ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್. ಸೊ ಆನ್ಸರ್ ಈಸ್ ಜಡ್ ಈಸ್ CH3 COOH. ಥರ್ಡ್ ಒನ್ ಇಸ್ ದ ಆನ್ಸರ್. 21. CH3 CH2Br aqueous KOH A ಬಂತು. ಸೊ aqueous KOH ಅಂದರೆ Br ಕನ್ವರ್ಟೆಡ್ ಇಂಟು OH. ಸೊ A ಈಸ್ CH3 CH2OH. ಆಕ್ಸಿಡೇಷನ್ ಸ್ಟ್ರಾಂಗ್ ಎಸಿಡಿಕ್ ಅಂದರೆ ಸ್ಟ್ರಾಂಗ್ ಆಕ್ಸಿಡೇಷನ್, ಹಾಗಾದರೆ ಬಿ ಏನು ಬಂತು CH3 COOH. ಹಾಗಾದರೆ NH ಜೊತೆ ರಿಯಾಕ್ಟ್ ಆಗಿ ಹೀಟ್ ಮಾಡಿದ್ರೆ ಇದೇನು ಬರ್ತದೆ CH3 CONH2 ಬಂತು ಹೌದಾ. CH3 CONH2 Br2 ಅಲ್ಕಲಿ ಅಂದರೆ HBDR ಅಂದರೆ ಏನು ಬಂತು ಡಿ ಶುಡ್ ಬಿ ಪ್ರೈಮರಿ ಅಮೈನ್ CH3 NH2. ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ರಿಮೆಂಬರ್ ಥರ್ಡ್ ಆಪ್ಷನ್. 21st ಕ್ವಶನ್. 22nd CH3Br KCN ಆಲ್ಕೋಹಾಲಿಕ್ KCN ನೋಡಿ, CH3Br KCN ಇದ್ರೆ ಏನು ಬರ್ತದೆ CH3CN ಬರ್ತದೆ. ಅದೇ AgCN ಇದ್ರೆ ಏನು ಬರುತ್ತಿತ್ತು CH3NC ಬರ್ತಿತ್ತು. ಇಲ್ಲಿ CH3CN ಬಂತು, XCH3CN ರಿಡಕ್ಷನ್ ಆದಾಗ ಏನು ಬರ್ತದೆ CH3 CH2NH2. ಅಂದ್ರೆ ಆನ್ಸರ್ ಯಾವ್ದು ಹಾಗಾದರೆ ವೈ ಶುಡ್ ಬಿ CH3 CH2NH2. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಸೆಕೆಂಡ್ ಒನ್. 22nd ಸೆಕೆಂಡ್ ಆಪ್ಷನ್. 23rd question. An organic compound A reduction gives compound B. B on treatment with CHCl3 with alcoholic KCN ನೋಡಿ gives C. C on catalytic reduction gives N-methylamine ಹೌದಾ. ಇದು ನೋಡಿದ ತಕ್ಷಣ ಏನು ನೆನಪಾಗಬೇಕು, ಎರಡು ರಿಯಾಕ್ಷನ್ ನೆನಪಾಗಬೇಕು. ಗೊತ್ತಿರಲಿ, ಒಂದು ರೈಮರ್ ಟೈಮನ್ ರಿಯಾಕ್ಷನ್. ಬಟ್ ರೈಮರ್ ಟೈಮನ್ ರಿಯಾಕ್ಷನ್ ಈಗ ರಿಯಾಕ್ಟೆಂಟ್ ಏನಿರಬೇಕು ಅಲ್ಡಿಹೈಡ್ ಇರಬೇಕು. ಪ್ರಾಡಕ್ಟ್ ಏನು ಬರ್ತದೆ ಸ್ಯಾಲಿಸಿಲಾಲ್ಡಿಹೈಡ್ ಬರ್ತದೆ ರೈಟ್. ಬಟ್ ಎನ್ ಇದೆ ಅಂತಂದ್ರೆ ನೈಟ್ರೋಜನ್ ಸಂಬಂಧಪಟ್ಟಿರೋದು. ಸೊ ಇದನ್ನ ನೋಡಿದ ತಕ್ಷಣ ಇನ್ನೊಂದು ರಿಯಾಕ್ಷನ್ ಏನು ನೆನಪಾಗಬೇಕು ಕಾರ್ಬೈಲಮೈನ್ ರಿಯಾಕ್ಷನ್. ಇನ್ನೊಂದು ಏನು ನೆನಪಾಗಬೇಕು ಇದು ನೋಡಿದ ತಕ್ಷಣ, ಒಂದು ರೈಮರ್ ಟೈಮನ್, ಇಲ್ಲಿ ಸುಟೇಬಲ್ ಆಗೋದಿಲ್ಲ ಕಾರ್ಬೈಲಮೈನ್ ಆಗಬೇಕು ಅಂತಂದ್ರೆ ಇದ್ರ ಹಿಂದ್ಗಡೆ ಏನಿರಬೇಕು ಹಾಗಾದ್ರೆ ಬಿ ಶುಡ್ ಬಿ ಅಮೈನ್ ಇರಬೇಕು. ಫಾರ್ಮಿಂಗ್ N-ಮಿಥೈಲ್ ಎನಿಲೀನ್ ಸ್ಟ್ರಕ್ಚರ್ ಏನು N-ಮಿಥೈಲ್ ಎನಿಲೀನ್ ಸ್ಟ್ರಕ್ಚರ್ ನೋಡಿ NHCH3. ಇದು ಬರಬೇಕು ಅಂದ್ರೆ ಇದ್ರ ಹಿಂದೆ ಏನಿರ್ಬೇಕು ಹಾಗಾದ್ರೆ ಎನಿಲೀನೇ ಇರಬೇಕು ಹೌದಾ. ಕಾಮನ್ ಸೆನ್ಸ್ ಎನಿಲೀನೇ ಇರಬೇಕು ಹೌದಾ. ಎನಿಲೀನ್ ಇರಬೇಕು ಅಂದ್ರೆ ಇದ್ರ ಹಿಂದೆ ರಿಡಕ್ಷನ್ ಆದ್ಮೇಲೆ ಎನಿಲೀನ್ ಬರ್ತದೆ. ಇಲ್ಲಿ ನೋಡಿ ಎ ಆನ್ ರಿಡಕ್ಷನ್ ಗಿವ್ಸ್ ಬಿ ಈಸ್ ಎನಿಲೀನ್ ನೌರ್ಸ್ ರೈಟ್. ಸೊ ಗಿವನ್ ಸಿ ಆನ್ ಕೆಟಾಲಿಟಿಕ್ ಹೈಡ್ರೋಜನ್ ಅದು ಸಿ. ಇದು CHCl3 KOH ಜೊತೆ ರಿಯಾಕ್ಟ್ ಆದರೆ ಕಾರ್ಬೈಲಮೈನ್ ರಿಯಾಕ್ಷನ್ ಏನು ಬರಬೇಕಾಗಾದ್ರೆ ದಿಸ್ ಶುಡ್ ಗಿವ್ ರೈಸ್ ಟು NC ಫಿನೈಲ್ ಐಸೋಸೈನೈಡ್. ಸೊ ದೆನ್ C ಕೆಟಾಲಿಟಿಕ್ ರಿಡಕ್ಷನ್ ಗಿವ್ಸ್ ದಿಸ್ ಒನ್. ಇದು ಫೈನಲ್ ಪ್ರಾಡಕ್ಟ್. ಬಟ್ ಎ ಕೇಳಿದ್ದಾರೆ, ಎ ಹಾಗಾದ್ರೆ ಏನಾಗಬೇಕು NH2 ಬರಬೇಕಂತಂದ್ರೆ ಸ್ಟ್ರಕ್ಚರ್ ಏನಿರಬೇಕಾಗ್ತಿದ್ರದ್ದು NO2ನೇ ಇರಬೇಕಾಯ್ತು ಹೌದಾ. ನೈಟ್ರೋಬೆನ್ಸಿನ್ ಇರಬೇಕಾಯ್ತಾ. ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ರಿಮೆಂಬರ್ ನೈಟ್ರೋಬೆನ್ಸಿನ್. ಫೋರ್ತ್ ಆಪ್ಷನ್. ಲಾಸ್ಟ್ ಬಟ್ ಒನ್ ಇನ್ ದ ಫಾಲೋವಿಂಗ್ ರಿಯಾಕ್ಷನ್ ಎಕ್ಸೀಸ್ ಅಂತ ಕೇಳ್ತಾರೆ ನೋಡಿ. ಟ್ರೈಬ್ರೋಮೋಬೆನ್ಸಿನ್ ಬರಬೇಕು. ಉಲ್ಟಾ ಹೋಗೋಣ ಅಂತ ರಿಯಾಕ್ಷನ್. ಟ್ರೈಬ್ರೋಮೋಬೆನ್ಸಿನ್ ಬರಬೇಕಂದ್ರೆ ಹೀಗೆ ಹೌದಾ, ಹೀಗೆ ಬಾಯ್ಲಿಂಗ್ C2H5OH ಇದು ಬರಬೇಕು ಅಂತಂದರೆ ರಿಮೆಂಬರ್ ಇದು ಶುಡ್ ಬಿ ರಿಮೆಂಬರ್ ಇಲ್ಲಿ NaNO2HCl ಕೂಡ ಇದೆ ಹೌದಾ. ಹಾಗಾದರೆ NaNO2HCl ಅಂದರೆ ವಾಯ್ ಏನು ಬರಬೇಕಾಯ್ತು ಹಾಗಾದರೆ ವಾಯ್ ಶುಡ್ ಬಿ N2+Cl- ಬರಬೇಕು ರೈಟ್. ಸೊ ಇಲ್ಲೆಲ್ಲೂ ಕೂಡ ಬ್ರೋಮಿನೇಷನ್ ಇಲ್ಲ, ಇಲ್ಲೇ ಬ್ರೋಮಿನೇಷನ್ ಇದೆ ಅಂತಂದ್ರೆ ಇದಕ್ಕೂ ಕೂಡ Br ಪ್ರೀವಿಯಸ್ಲಿ ಅಟ್ಯಾಚ್ ಇದೆ ಅಂತ ಅರ್ಥ. ಸೊ ಇದು ಬರಬೇಕು ಅಂದ್ರೆ ಬ್ರೋಮಿನೇಷನ್ ರೈಟ್. ಸೊ ವಾಯ್ ಶುಡ್ ಬಿ ರಿಮೆಂಬರ್ ದಿಸ್ ಶುಡ್ ಬಿ NH2 ಹೌದಾ. ಯಾಕಂದ್ರೆ ಇದರಲ್ಲಿ NaNO2 ಇಲ್ಲಿ ಹಾಕಿದ್ರೆ ಇದೇನು ಬರಬೇಕಿದು N2+Cl- ಬರಬೇಕು. ಸೊ ದೆನ್ ಓನ್ಲಿ ವಿಲ್ ಗೆಟ್ ದಿಸ್ ಒನ್ ಬೆನ್ಸಿನ್ ಹೌದಾ. ಸೊ ಅಂದರೆ ಇದರಲ್ಲಿ Br ಆಲ್ರೆಡಿ ಇರಬೇಕಾಯ್ತು. ಅಂದರೆ ಆನ್ಸರ್ ಫಾರ್ ದಿಸ್ ಎಕ್ಸ್ ಶುಡ್ ಬಿ ಎನಿಲೀನ್ ಕನ್ಫರ್ಮ್ಡ್. ಬಹಳ ಸಿಂಪಲ್ ಇದೆ. 24th ಕ್ವಶನ್ ರಿಮೆಂಬರ್. ಲಾಸ್ಟ್ ಕ್ವಶನ್ ಇನ್ ದಿಸ್
today's part 2 of amines. ಬೆನ್ಸೈಲಮೈನ್. ಬೆನ್ಸೈಲಮೈನ್ ಅಂದರೆ CH2NH2. ಕ್ಲೋರೋಫಾರ್ಮ್ ಇಥನಾಲಿಕ್ KOH. ಯಾವ ರಿಯಾಕ್ಷನ್ ಇದು? ಕಾರ್ಬೈಲಮೈನ್ ರಿಯಾಕ್ಷನ್. ಪ್ರಾಡಕ್ಟ್ ಏನಾಗ್ತದೆ ಹಾಗಾದರೆ? NH2 ಬಿಟ್ಟು NC ಆಗ್ತದೆ. ಅದು NC ಆಗ್ತದೆ ಅಂದ್ರೆ ಸ್ಟ್ರಕ್ಚರ್ ಹೇಗೆ? CH2NC. ಅಂದರೆ ಸ್ಟ್ರಕ್ಚರ್ ಏನಿದು? ಬೆನ್ಸೈಲ್ ಐಸೋಸೈನೈಡ್. ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಫೋರ್ತ್ ಒನ್. ಸೊ ದಿಸ್ ಈಸ್ ಅಬೌಟ್ ಟುಡೇಸ್ ಕ್ಲಾಸ್. ಸೊ ಮುಂದಿನ ವಿಡಿಯೋದಲ್ಲಿ ಅಮೈನ್ಸ್ ಪಾರ್ಟ್ 3 ಅನ್ನು ತಗೊಂಡು ಇನ್ನೊಂದು 25ರಿಂದ 30 ಕ್ವಶನ್ ಡಿಸ್ಕಸ್ ಮಾಡೋಣಂತೆ. ಸೊ ಇದು ಡೆಫಿನೆಟ್ಲಿ ನಿಮಗೆ ಹೆಲ್ಪ್ ಆಗ್ತದೆ. ನಿಮ್ಮ ಫ್ರೆಂಡ್ಸ್ಗಳಿಗೆ ಕೂಡ ಇದನ್ನು ಶೇರ್ ಮಾಡಿ. ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದರೆ ನನ್ನ ಚಾನಲ್ ಕಂಟೆಂಟ್ ಲೈಕ್ ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲೇ ಮುಗಿಸೋಣಂತೆ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.